ನಮ್ಮ ಸಿನಿಮಾಗೆ ಎಲ್ಲ ಕಡೆ ಹೋಗ್ತಿದ್ವಿ, ನೀವು ಹೀರೋಗೆ ಲಾಂಚ್ ಆಗಿದ್ದು ಪ್ಲಸ್ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಹೇಳಿ. ಮೊದಲಿಗೆ ಬಂದಿರುವಂಥ ಎಲ್ಲ ನನ್ನ ಪ್ರೀತಿಯ ಮಾಧ್ಯಮ ಮಿತ್ರರಿಗೆ, ಯೂಟ್ಯೂಬರ್ಸ್ಗಳಿಗೆ ನಿಮ್ಮ ಚಂದನ್ ಶೆಟ್ಟಿ ಮಾಡುವ ನಮಸ್ಕಾರಗಳು. ಸೂತ್ರಧಾರಿ ಸಿನಿಮಾ ನಾವೇನು ಅಂದ್ಕೊಂಡಿದ್ವಿ ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿನೇ ನಮ್ಮ ಕೈ ಹಿಡಿದಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ನವರಸನವ್ರಿಗೆ ಫಸ್ಟ್ ದಿನ ನಾನು ಕಮಿಟ್ಮೆಂಟ್ ಕೊಟ್ಟಾಗ ನಾನೇನು ಅಂದ್ಕೊಂಡಿದ್ದೆ ಅದನ್ನು ಅವ್ರು 100% ಮಾಡಿದ್ದಾರೆ. ಅದಕ್ಕೆ ನಾನು ಯಾವತ್ತೂ ಅವ್ರ ಜೊತೆ ನಿಂತಿರ್ತೀನಿ. ಅವ್ರು ಫಸ್ಟ್ ಡೇ ನನಗೆ ಕಮಿಟ್ಮೆಂಟ್ ಕೊಡಬೇಕಾದಾಗ ನಮ್ಮ ಸಿನಿಮಾ ನಾನು ಎಲ್ಲರಿಗೂ ರೀಚ್ ಮಾಡಿಸ್ತೀನಿ. ನಾನು ಪಬ್ಲಿಸಿಟಿ ಮಾಡೋದ್ರಲ್ಲಿ ನನಗೆ ಅವ್ರು PhD ಮಾಡಿದ್ದಾರೆ ಅಂತ ಹೇಳ್ಬೋದು. ಆ್ಯಕ್ಚುಲಿ ಅಷ್ಟು ಚೆನ್ನಾಗಿ ತಿಳ್ಕೊಂಡಿದ್ದಾರೆ, ಮಾರ್ಕೆಟ್ನ ತುಂಬ ಚೆನ್ನಾಗಿ ಸ್ಟಡಿ ಮಾಡಿದ್ದಾರೆ. ಯಾವ ಜಾಗದಲ್ಲಿ ದುಡ್ಡು ಹಾಕಬೇಕು, ಎಲ್ಲಿ ದುಡ್ಡು ಹಾಕಬಾರ್ದು, ಅದು ತುಂಬ ಚೆನ್ನಾಗಿ ಕಲ್ತ್ಕೊಂಡಿದ್ದಾರೆ. ನೀವೊಂದು ಸ್ಕೂಲ್ಗೆ ಓಪನ್ ಮಾಡ್ಬೋದು ಸಿನಿಮಾ ಮಾಡೋದು ಹೆಂಗೆ ಅಂತ. ಸೊ ಖಂಡಿತವಾಗ್ಲೂ ಸ್ಟೂಡೆಂಟ್ಸ್ಗಳು ಬಂದು ಜಾಯ್ನ್ ಆಗ್ತಾರೆ. ನಿಜವಾಗ್ಲೂ ಸರ್, ನೀವು ತಮಾಷೆ ಮಾಡ್ತೀನಿ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಸೊ ಹಾಗೆ ನಮ್ಮ ಸಿನಿಮಾದ ಟೆಕ್ನಿಷಿಯನ್ಸ್ ನಮ್ಮ ಕಿರಣ್ ಅವರು, ದಾಸ್ ಸರ್, ಅದಾದಮೇಲೆ ನಮ್ಮ ಪ್ರೊಡ್ಯೂಸರ್ ಅವರು ಅಪೂರ್ವ ಅವರು ಫಸ್ಟ್ ಡೇಯಿಂದ ತುಂಬ, ಆಮೇಲೆ ಸಂಜಯ್ ಗೌಡರು ತುಂಬ ಸಪೋರ್ಟ್ ಮಾಡಿದ್ದಾರೆ. ಆಮೇಲೆ ಆ್ಯಂಡ್ ನಮ್ಮ ಅನಿಲ್ ಅವರು ಕೂಡ ಬರಬೇಕು ಸ್ಟೇಜ್ ಮೇಲೆ. ಆ್ಯಂಡ್ ಅವರು ಕೂಡ ನಮ್ಮ ಸಿನಿಮಾದ ಒಳಗಡೆನೂ ಕೆಲಸ ಮಾಡಿದ್ದಾರೆ. ಅವರು ಒಬ್ಬರು ಆರ್ಟಿಸ್ಟಿಗೆ ಅವ್ರ ವಾಯ್ಸ್ ಕೂಡ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಅದು ಅಪ್ಲಿಫ್ಟ್ ಆಗಿದೆ ಆ ಕ್ಯಾರೆಕ್ಟರ್. ನಮ್ಮ ಪೊಲೀಸ್ ಕ್ಯಾರೆಕ್ಟರ್ಗೆ ಒಂದು ವಾಯ್ಸ್ ಓವರ್ ಕೊಟ್ಟಿರೋದು. ಸೊ ಸಿನಿಮಾ ರಿಲೀಸ್ ದಿವಸ ನನಗೆ ಆ್ಯಕ್ಚುಲಿ ಬೆಳಗ್ಗೆಯಿಂದ ತುಂಬ ಎಮೋಷನಲ್ ಫೀಲ್ ಆಗಿಬಿಟ್ಟಿದ್ದೆ. ನಾನು ಅವತ್ತು ನನಗೆ ಮಾತಾಡೋಕ್ಕೇ ಆಗ್ತಾ ಇರಲಿಲ್ಲ. ನಾನು ಯಾರ ಜೊತೆನೂ ಮಾತಾಡಿಲ್ಲ ಅವತ್ತು ಬೆಳಗ್ಗೆಯಿಂದನೂ. ಸೊ ಫಸ್ಟು ಅಣ್ಣಮ್ಮ ದೇವಸ್ಥಾನಕ್ಕೆ ಹೋದ್ವಿ. ಅಣ್ಣಮ್ಮ ದೇವಸ್ಥಾನಕ್ಕೆ ಹೋದ ತಕ್ಷಣ 2010 ಇಸ್ವಿ ನಾನು ಬೆಂಗಳೂರಿಗೆ ಬಂದಿದ್ದು. ಫಸ್ಟ್ ನಾನು ಬಂದಾಗ 2010 ಫಸ್ಟ್ ಟೈಮು ಗರ್ಭಗುಡಿ ಒಳಗಡೆ ನನಗೆ ಬರೋಕ್ಕೆ ಹೇಳಿದ್ರು. ಅದ್ರ ಮುಂಚೆನೂ ಹೋಗಿದ್ದೀನಿ ಸಾಕಷ್ಟು ಬಾರಿ ದೇವಸ್ಥಾನಕ್ಕೆ. ಬಟ್ 15 ವರ್ಷದ ನಂತರ ಗರ್ಭಗುಡಿ ಒಳಗಡೆ ಬನ್ನಿ ಅಂತ ಅಂದ ತಕ್ಷಣ ನನಗೆ ಅಳು ತಡೆಯೋಕ್ಕಾಗಿಲ್ಲ. ಈಗಲೂ ನನಗೆ ತುಂಬ ಎಮೋಷನ್ ಫೀಲ್ ಆಗ್ತಾಯಿದೆ. ಇಷ್ಟು ವರ್ಷ ಆಯಿತು ನಾನು ನಿನ್ನ ಮುಂದೆ ಬರೋಕ್ಕೆ, ಇಲ್ಲಿ ಈ ಒಂದು ಸ್ಥಾನಕ್ಕೆ ನಿಲ್ಲಿಸ್ಕೊಳ್ಳೋಕ್ಕೆ ಅಂತ ತುಂಬ ಎಮೋಷನಲ್ ಫೀಲ್ ಆಯಿತು. ಅದಾದಮೇಲೆ ಅಲ್ಲಿಂದ ನೆಡ್ಕೊಂಡು ಥಿಯೇಟ್ರಿಗೆ ಬಂದ್ವಿ. ನರ್ತಕಿಗೆ ಕಟೌಟ್ ನೋಡಿದೆ, ಇವ್ರನ್ನ ತಪ್ಕೊಂಡೆ ಒಂದು ಸಲ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿದೆ. ನನ್ನ ಎಂಟೈರ್ ಜರ್ನಿ ನೆನಪಾಯ್ತು. ನಾನು ಊರು ಬಿಟ್ಟು ಬಂದಿದ್ದು ಅಲ್ಲಿಂದ. ಸೊ ಅದೆಲ್ಲ ನೆನೆಸ್ಕೊಂಡು ನನಗೆ ತುಂಬ ಎಮೋಷನಲ್ ಫೀಲ್ ಆದೆ. ಸೊ ಅದಕ್ಕೆ ಅವತ್ತು ಕಣ್ಣಲ್ಲಿ ಅಷ್ಟು ನೀರು ಬಂತು. ಆ್ಯಂಡ್ ನಾನು ಪ್ರತಿಯೊಬ್ಬ ನಮ್ಮ ಕರ್ನಾಟಕದ ಪ್ರತಿಯೊಬ್ಬ ಕನ್ನಡಿಗರಿಗೆ ಯಾರ್ಯಾರು ಸಿನಿಮಾ ಆಲ್ರೆಡಿ ನೋಡಿದ್ದೀರಾ, ನಮ್ಮ ಟೀಮ್ನ ಸಪೋರ್ಟ್ ಮಾಡಿದ್ದೀರಾ, ನಿಮಗೆ ಸಾಷ್ಟಾಂಗ ನಮಸ್ಕಾರಗಳನ್ನ ನಮ್ಮ ಇಡೀ ತಂಡದ ಪರವಾಗಿ ನಾನು ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಸಿನಿಮಾ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಇನ್ನೂ ಯಾರ್ಯಾರು ಸಿನಿಮಾ ನೋಡಿಲ್ಲ ಆದಷ್ಟು ಬೇಗ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ. ಯಾಕಂದ್ರೆ ಥಿಯೇಟ್ರಲ್ಲಿ ಸಿನಿಮಾ ನೋಡೋ ಮಜಾನೇ ಬೇರೆ. ತುಂಬ ಚೆನ್ನಾಗಿ ಹಿಡಿಸಿದೆ ಎಲ್ಲರಿಗೂ. ನನಗೆ ಒಂದು ಥಿಯೇಟ್ರ್ ವಿಸಿಟ್ಗೆ ಹೋದಾಗ ಇಬ್ಬರು ಲೇಡೀಸ್ ಬಂದರು, ಫೋಟೋ ತೆಗೆಸ್ಕೊಳಕ್ಕೆ ನನ್ನ ಹತ್ರ ಬಂದರು. ನಾನು ಅವ್ರಿಗೆ ಅಮ್ಮ ಸೂತ್ರಧಾರಿ ಸಿನಿಮಾ ನೋಡಿಮ್ಮ ಅಂತಂದೆ. ನಾವು ನೆನ್ನೆನೇ ನೋಡಿದ್ವಿ ಅಂತಂದರು. ಹೌದಾ, ಮತ್ತು ಇದು ಬೇರೆ ಸಿನಿಮಾಗೆ ಬಂದ್ರಮ್ಮ ಇವತ್ತು? ಇಲ್ಲ, ನಮ್ಮ ಅಕ್ಕಪಕ್ಕ ಮನೆಯವ್ರನ್ನೆಲ್ಲ ಕರ್ಕೊಂಡು ಬಂದಿದ್ದೀವಿ ಸಿನಿಮಾಗೆ ಅಂತಂದರು. ಸೊ ಅಲ್ಲೇ ನಾವು ಗೆದ್ವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ. ಅವರು ಇನ್ನೊಂದು 5-6 ಜನ ಲೇಡೀಸ್ನ ಕರ್ಕೊಂಡ್ಬಂದಿದ್ದಾರೆ. ಸೊ ಇದೇ ಆಗ್ತಾಯಿದೆ ನಮ್ಮ ಸಿನಿಮಾ. ಮೌತ್ ಪಬ್ಲಿಸಿಟಿ ತುಂಬ ಚೆನ್ನಾಗಿ ಆಗ್ತಾಯಿದೆ. ಸೆಕೆಂಡ್ ಹಾಫ್ಗೆ ತುಂಬ ಒಳ್ಳೆ ರಿಪೋರ್ಟ್ ಇದೆ. ಸಿನಿಮಾ ಒಂದ್ಸಲ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಎದ್ದೋಗ್ಬೇಕು ಅಂತ ಯಾವ ಪಾಯಿಂಟಲ್ಲೂ ಅನ್ಸೋದಿಲ್ಲ. ಸೊ ಸಿನಿಮಾಗೆ ಒಳ್ಳೆ ರಿವ್ಯೂಸ್ ಇದೆ. ದಯವಿಟ್ಟು ನಮ್ಮ ಎಂಟೈರ್ ಸೂತ್ರಧಾರಿ ತಂಡಕ್ಕೆ ಸಪೋರ್ಟ್ ಬೇಕು. ಆ್ಯಂಡ್ ಮಾಧ್ಯಮ ಮಿತ್ರರು ನಿಜವಾಗ್ಲೂ ತುಂಬ ಸಪೋರ್ಟ್ ಮಾಡಿದ್ದಾರೆ. ಯೂಟ್ಯೂಬರ್ಸ್ ಆಗಿರ್ಬೋದು, ಪ್ರೆಸ್ ಪ್ರಿಂಟ್ ಆಗಿರ್ಬೋದು, TV ನ್ಯೂಸ್ ಚಾನಲ್ಸ್ ಆಗಿರ್ಬೋದು, ನಮಗೆ ತುಂಬ ಸಪೋರ್ಟ್ ಮಾಡಿದ್ದೀರಾ. ನಾವು ಯಾವತ್ತೂ ಮರೆಯೋದಿಲ್ಲ ನೀವು ಮಾಡಿರುವಂಥ ಒಂದು ಸಹಾಯನ. ನೀವೇನೇ ಹೇಳಿದ್ರು ನಾವು ಅದಕ್ಕೆ ಸಿದ್ಧವಾಗಿರ್ತೀವಿ. ನಿಮ್ಮ ಜೊತೆ ನಾವು ಯಾವತ್ತೂ ಇರ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಎಂಟೈರ್ ಸೂತ್ರಧಾರಿ ಚಿತ್ರತಂಡದ ಕಡೆಯಿಂದ ಮತ್ತೊಮ್ಮೆ ನಿಮಗೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಕೆಪಿಸಿಸಿ ಅಧ್ಯಕ್ಷರು ಮಾನ್ಯ ಉಪಮುಖ್ಯಮಂತ್ರಿಗಳು ಶ್ರೀಯುತ DK ಶಿವಕುಮಾರ್ ರವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಶುಭ ಕೋರುವವರು ಅಕ್ಷಯ್ ಜೆ ಮಂಜುನಾಥ್, ಮಾಜಿ ಉಪಾಧ್ಯಕ್ಷರು, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ. ಎಲ್ಲರಿಗೂ ನಮಸ್ಕಾರ.
ಇವತ್ತಿನ ಕಾಲದಲ್ಲಿ ಅಂದರೆ ಈ ಟೈಮಲ್ಲಿ ಥಿಯೇಟರಿಗೆ ಜನಗಳು ಬರ್ತಿಲ್ಲ ಅನ್ನೋ ಟೈಮಲ್ಲಿ ಸೂತ್ರಧಾರಿ ಸಿನಿಮಾಗೆ ಜನಗಳ ಕೈ ಹಿಡಿದು ಸಿನಿಮಾ ನೋಡಿ ನಮಗೆ ಬೆನ್ನು ತಟ್ಟಿ ಸಿನಿಮಾನ ಯಶಸ್ವಿಯಾಗಿ ಮಾಡಿದ್ದಾರೆ. ಸೊ ನಮಗೆ ನಿಜವಾಗ್ಲೂ ಖುಷಿ ಇದೆ. ಸೊ ನಮ್ಮ ತಂಡಕ್ಕೆ ಮೊದಲನೇದಾಗಿ ನಾವು ಸಿನಿಮಾನ ಜನಗಳಿಗೆ ತಲುಪೋವಷ್ಟು ಯಶಸ್ವಿಯಾಗಿದ್ದೀವಿ. ಸೊ ನಮಗೆ ಒಂದು ಕ್ಲಾಪ್ಸ್ ನಮಗೆ ಬರಲಿ ಸೂತ್ರಧಾರಿ ಸಿನಿಮಾ ತಂಡಕ್ಕೆ. ಒಂದು ಸಿನಿಮಾ ಯಶಸ್ಸಿ ಕಾರಣ ನಾವುಗಳ ಆರ್ಟಿಸ್ಟ್ಗಳಷ್ಟೇ ಅಲ್ಲ, ನಾವು ತೆರೆ ಮುಂದೆ ಎಷ್ಟು ಕಾಣಿಸ್ಕೋತೀವೋ ತೆರೆ ಹಿಂದೆ ಮಾಡುವಂಥ ಕೆಲಸನೂ ತುಂಬಾ ಮುಖ್ಯ ಆಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಸೊ ನಮ್ಮ ಸಿನಿಮಾದ ತೆರೆ ಹಿಂದೆ ಮಾಡಿದಂತಹ ಎಲ್ಲ ಟೆಕ್ನಿಷಿಯನ್ಸ್ಗೆ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು. ನೀವು ಏನು ಮಾಡಿದ್ದೀರೋ ಇವತ್ತು ಅದಕ್ಕೆ ನಾವು ಸ್ಕ್ರೀನ್ ಮುಂದೆ ಮಾಡ್ತೀವಿ, ಸ್ಕ್ರೀನ್ ಮುಂದೆ ಕಾಣಿಸ್ಕೋತೀವಿ ಅಂದರೆ ಅದಕ್ಕೆ ನೀವು ಕಾರಣರಾಗಿರ್ತೀರ. ನಮ್ಮ ಮೇಕಪ್ ಆಗಿರ್ಬೋದು, ಕಾಸ್ಟ್ಯೂಮ್ ಆಗಿರಬಹುದು, ಲೈಟ್ಸ್ ಬಾಯ್ ಆಗಿರ್ಬೋದು, ಕ್ಯಾಮ್ರಾ ಆಗಿರ್ಬೋದು, ಡೈರೆಕ್ಷನ್ ಡಿಪಾರ್ಟ್ಮೆಂಟು, ಎಲ್ರಿಗೂ ಇಷ್ಟು ದಿನ ನಾವು ಬರ್ತಾ ಇದ್ವಿ ಈವೆಂಟ್ಗೆ, ಬಟ್ ಥ್ಯಾಂಕ್ಸ್ ಹೇಳಕ್ಕೆ ಎಲ್ಲೂ ಆಪರ್ಚುನಿಟಿ ಸಿಕ್ಕಿರಲಿಲ್ಲ. ಸೊ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಎಫರ್ಟ್ ನಮ್ಮ ಯಶಸ್ಸಿಗೆ ಇವತ್ತು ಕಾರಣ ಆಗಿದೆ. ಖುಷಿ ಆಗುತ್ತೆ. ಹಾಗೆ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲೂ ಅಷ್ಟೇ ತುಂಬ ಹಗಲು ರಾತ್ರಿ ಕೆಲಸ ಮಾಡಿದ್ದಾರೆ. ಏಕೆಂದರೆ ಆ ಒಂದು ಸಿನಿಮಾ ಅವರಿಗೂ ಹೊಸದಾಗಿರುತ್ತೆ. ನಾವೇನೋ ಇಲ್ಲಿ ನಾವು ಜೀವನ ಕಂಡ್ಕೋಬೇಕು ಅಂತ ಬಂದಿರ್ತಾರೆ. ಸೊ ಅದರಲ್ಲಿ ಅವರು ಯಶಸ್ವಿ ಆಗಿದ್ದಾರೆ. ಸೊ ಮೊದಲನೇದಾಗಿ ನಮ್ಮ ಡೈರೆಕ್ಟರ್ ಕಿರಣ್ ಸರ್ ಅವರು ಮೊದಲನೇ ಸಿನಿಮಾದಲ್ಲಿ ಗೆದ್ದಿದ್ದಾರೆ. ಸೊ ಒಳ್ಳೆಯದಾಗಲಿ ಸರ್, ನಿಮಗೊಂದು ಒಳ್ಳೆಯ ಭವಿಷ್ಯ ಇದೆ ಮುಂದೆ. ತುಂಬ ಈ ಸಿನಿಮಾದಿಂದ ಒಳ್ಳೊಳ್ಳೆ ಆಪರ್ಚುನಿಟಿಗಳು ಸಿಗುತ್ತೆ ನಿಮಗೆ. ಯಾಕೆಂದರೆ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾನ ಜನಗಳಿಗೆ ಆ ಥರ ಕೂರಿಸ್ಬೇಕು ಅನ್ನೋದು ತುಂಬ ಅದಷ್ಟು ಮಟ್ಟಿಗೆ ಈಸಿ ಅಲ್ಲ. ಯಾಕೆಂದರೆ ಒಂದು ಫೈಟ್ ಇಲ್ಲದೆ, ಒಂದು ಏನೋ ಇಲ್ಲದೆ, ಒಂದು ಜಸ್ಟ್ ಸಸ್ಪೆನ್ಸಲ್ಲಿ ನಿಮಗೆ ಕ್ಲೈಮ್ಯಾಕ್ಸ್ವರೆಗೂ ಕೂರಿಸೋದು ತುಂಬ ಕಷ್ಟ. ಸೊ ಅದು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಎಲ್ಲರೂ ಕೂಡ ಕೆಲಸ ಮಾಡಿದ್ದಾರೆ. ಹಾಗೆ ನಮ್ಮ ಪ್ರೊಡ್ಯೂಸರ್ ನವರಸನ್ ಸರು ಫಸ್ಟ್ ಡೇಯಿಂದ ಇವತ್ತಿನವರೆಗೂ ಅವರು ಜೋಶ್ ಸ್ವಲ್ಪನೂ ಕಡಿಮೆ ಆಗಿಲ್ಲ. ನಾನು ಮೊನ್ನೆನೂ ಅದನ್ನೇ ಅಂದೆ, ಸರ್ ಈ ಜೋಶ್ ಹಿಂಗೆ ಇರಲಿ. ಇಲ್ಲಮ್ಮ, ಲಾಸ್ಟ್ ಡೇವರೆಗೂ ನನ್ನ ಜೋಶ್ ಹಿಂಗೆ ಇರುತ್ತೆ ಅಂತ ಹೇಳಿದರು. ಸೊ ನಮ್ಮಲ್ಲಿ ಕಡಿಮೆ ಆಗ್ಬೋದು ಮೋಸ್ಟ್ಲಿ, ಏಕೆಂದರೆ ನಾನೇ 2-3 ಸಲ ಥಿಯೇಟರ್ ವಿಸಿಟ್ ಎಲ್ಲ ಕೊಟ್ಟು ನನಗೆ ನಿಜವಲ್ಲೂ ಸುಸ್ತಾಯಿತು. ಬಟ್ ಅವರು ಇವತ್ತಿನವರೆಗೂ ಸುಸ್ತಾಗಿಲ್ಲ, ಆ ಜೋಶಲ್ಲಿದ್ದಾರೆ. ಆ ಥರ ಒಬ್ಬ ಮನುಷ್ಯ ಇದ್ದರೆ ನಾವುಗಳು ಏನು ಬೇಕಾದರೂ ಮಾಡ್ಬೋದು, ಎಲ್ಲಿ ಬೇಕಾದರೂ ತಿರುಗಾಡಬಹುದು. ಒಂದು ಸಿನಿಮಾ ಯಶಸ್ಸಿ ಕಾರಣ ಆಗಿರ್ತಾರೆ. ಸೊ ನಾವುಗಳು ನಿಜವಾಗ್ಲೂ ಕೆಲಸ ಮಾಡ್ತೀವಿ, ಬಟ್ ಆ ಥರ ಅದೊಂದು ಟೀಮ್ ಬೇಕು. ಇವಾಗ ಕೆಲವು ಕಡೆ ನಾವು ಬರಲ್ಲ ಅಂತ ಹೇಳಿದಾಗ ಟೀಮ್ ಸರಿ ಇರಲ್ಲ, ಬಟ್ ಏನೋ ಒಂದು ಸರಿ ಹೋಗೋದಿಲ್ಲ. ಎಲ್ಲನೂ ಸರಿ ಹೋಗುತ್ತೆ ಅಂದಾಗ ಆಗಲೇ ಹೇಳಿದರು 4 ಪಿಲ್ಲರಾಗಿ ನಿಂತ್ಕೊಂಡಿದ್ದೀವಿ ಅಂತ ಹೇಳಿ. ಸೊ ಎಲ್ಲ ಕಡೆಯಿಂದ ಆ ಒಂದು ಇದು ಬರಬೇಕು. ಅವರು ಎಲ್ಲ ಕಡೆ 4 ಸಮತಟ್ಟಾಗಿ ನಿಂತ್ಕೊಂಡ್ರೆ ಮಾತ್ರ ಸರಿಯಾಗಿ ನಿಂತ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಸೊ ಅವರು ನಿಜವಾಗ್ಲೂ ಈ ಸಿನಿಮಾ ಪ್ರಮೋಷನಲ್ಲಿ ತುಂಬಾ ಕೆಲಸ ಮಾಡಿದ್ದಾರೆ. ನಿಜವಾಗ್ಲೂ ನನಗೆ ತುಂಬಾ ಖುಷಿ ಆಯಿತು ಅವ್ರ ಜೊತೆ ಈ ಪ್ರೊಡಕ್ಷನಲ್ಲಿ ಕೆಲಸ ಮಾಡಿ. ಒಂದು ಫ್ಯಾಮಿಲಿ ಥರನೇ ಅನ್ನಿಸ್ತು ನನಗೆ. ನಿಜವಾಗ್ಲೂ ನನ್ನ ಹೀರೋಯಿನು, ಅವ್ರ ಪ್ರೊಡ್ಯೂಸರು, ಇದೊಂದು ಟೀಮ್ ಅಂತ ನನಗೆ ಎಲ್ಲೂ ಅನ್ನಿಸ್ಲಿಲ್ಲ. ತುಂಬಾ ಅವ್ರ ಜೊತೆ ಕೆಲಸ ಮಾಡಿ ಇಷ್ಟ ಆಯಿತು. ಮುಂದೆ ಪ್ರೊಡಕ್ಷನಲ್ಲಿ ಎಲ್ಲಾದರೂ ಕೆಲಸ ಸಿಕ್ಕಿದ್ರೆ ನಿಜವಾಗ್ಲೂ ಮಾಡ್ತೀನಿ ಸರ್ ನಾನು ನಿಮ್ಮ ಪ್ರೊಡಕ್ಷನಲ್ಲಿ. ಹಾಗೆ ಚಂದನ್, ಫಸ್ಟ್ ನಾನು ಶೂಟಿಂಗಲ್ಲಿ ಅವ್ರು ಕೆಲಸ ಮಾಡೋ ಡೇಟ್ಸ್ಗಳಿಗಿನ್ನ ಪ್ರಮೋಷನಲ್ಲಿ ತುಂಬಾ ಕೆಲಸ ಮಾಡಿದ್ದೀನಿ. ಅಷ್ಟು ದಿನ ಪ್ರಮೋಷನಲ್ಲಿ ವರ್ಕ್ ಮಾಡಿದ್ದೀನಿ. ಶೂಟಿಂಗಿಗೆ ಮೋಸ್ಟ್ಲಿ ಅಷ್ಟು ಡೇಟ್ಸ್ ಕೊಟ್ಟಿಲ್ಲ ನಾನು ಅವ್ರ ಜೊತೆ. ಅಷ್ಟು ಕೆಲಸ ಅವ್ರ ಜೊತೆ ಇಲ್ಲಿ ಪ್ರಮೋಷನಲ್ಲಿ ಕಾಣಿಸ್ಕೊಂಡಿದ್ದೀವಿ. ಸೊ ಅವರು ಹೇಳಿದರು ಸರ್ ಆಗ್ಲೇ, ಅವ್ರು ಎಷ್ಟು ಒಳ್ಳೆ ಮನುಷ್ಯರು ಅಂದರೆ ಇಲ್ಲೇ ಬಂದು ಮಲ್ಕೋತಾ ಇದ್ರು. ನಾನು ನೋಡಿದೆ, ಬೆಳಗ್ಗೆ ಬಂದುಬಿಟ್ಟು ಇಲ್ಲಿ ಮಲ್ಕೊಂಡ್ಬಿಡ್ತಿದ್ರು. ಇವತ್ತಿನ ಕಾಲದಲ್ಲಿ ಹೀರೋಗಳಿಗೆ ಹಾಗೆ ಹೀಗೆ ಅಂತ ಹೇಳ್ತಾರೆ. ವೆರಿ ಡೌನ್ ಟು ಅರ್ತ್ ಪರ್ಸನ್ ನಾನು ನೋಡಿದಂಥವ್ರು. ಇದರಲ್ಲಿ ತುಂಬ ಕೆಲಸ ಮಾಡ್ತಾರೆ. ಸೊ ಆ ಕೆಲಸ ಇವತ್ತು, ಆ ಶ್ರಮಕ್ಕೆ ಪ್ರತಿಫಲ ಅಂತ ಹೇಳ್ತಾರಲ್ಲ, ಅದು ಸಿಕ್ಕಿದೆ ಇವತ್ತು ಚಂದನ್ಗೆ. ಸೂತ್ರಧಾರಿ ಸಿನಿಮಾ ಯಶಸ್ವಿ ಆಗಿದೆ, ಜನಗಳು ಕೈ ಹಿಡಿದಿದ್ದಾರೆ. ಇನ್ನು ಮುಂದೆ ಇನ್ನೂ ಒಳ್ಳೊಳ್ಳೆ ಆಪರ್ಚುನಿಟಿಗಳಿಗೆ ಸಿಗಲಿ. ದೊಡ್ಡ ಹೀರೋ ಆಗಿ ಸ್ಯಾಂಡಲ್ವುಡ್ಡಲ್ಲಿ ನಿಂತ್ಕೊಳ್ಳಿ. ಸೊ ನಿಮ್ಮ ಜೊತೆ ನನಗೆ ಕೆಲಸ ಮಾಡಿ ನಿಜವಾಗ್ಲೂ ಖುಷಿ ಆಯಿತು. ಇವ್ರ ಜೊತೆ ಕೆಲಸ ಮಾಡೋದು ನನಗೆ ಏನಂತಾರೆ, ಖುಷಿ ಆಯಿತು. ಇನ್ನು ನಮ್ಮ ಬೆನ್ನೆಲುಬಾಗಿ ನಿಂತಹ ಸಂಜಯ್ ಸರ್ ಆಗಿರಬಹುದು, ಆಮೇಲೆ ರಾಜೇಶ್ ಸರ್ ಆಗಿರ್ಬೋದು, ವೆಂಕಟೇಶ್ ಸರ್ ಆಗಿರ್ಬೋದು, ಇನ್ನು ಜಗದೀಶ್ ಸರ್ ಆಗಿರ್ಬೋದು, ರಮೇಶ್ ರೆಡ್ಡಿ ಸರ್ ಆಗಿರ್ಬೋದು, ತುಂಬಾ ಜನ ಇದ್ದಾರೆ. ಒಂದು ಸಿನಿಮಾ ಸಕ್ಸಸ್ಗೆ ಇವರೆಲ್ಲರೂ ಕಾರಣ ಆದರೆ ಮಾತ್ರ ಒಂದು ಸಿನಿಮಾ ಹಿಟ್ ಆಗೋದಕ್ಕೆ ಕಾರಣ. ಸೊ ನಾವಂತೂ ತುಂಬಾ ಖುಷಿಯಾಗಿದ್ದೀವಿ. ಆಮೇಲೆ ಇಲ್ಲಿ ಕೆಲಸ ಮಾಡುವಂತಹ, ನಮ್ಮ ಸಿನಿಮಾದಲ್ಲೂ ಕೆಲಸ ಮಾಡಿದಂಥ ಅನಿಲ್ ಆಗಿರ್ಬೋದು, ಕಾರ್ತಿಕ್ ಆಗಿರ್ಬೋದು, ತುಂಬ ಜನಕ್ಕೆ ನಾನು ಥ್ಯಾಂಕ್ಸ್ ಹೇಳ್ಬೋದು. ಆಮೇಲೆ ನನ್ನ ಮೇಕಪ್ ಆರ್ಟಿಸ್ಟ್ ಸಹನ ಅವರಾಗಿರ್ಬೋದು, ನನ್ನ ಫ್ಯಾಮಿಲಿಗೂ ಅಷ್ಟೇ. ಕೊನೆಯದಾಗಿ ನೀವುಗಳಿಲ್ಲದೆ ನಾವು ಏನೇ ಇಷ್ಟೊತ್ತವರೆಗೂ ಏನು ಮಾಡಿದ್ವಿ ಅದು
ಇಲ್ಲೇ ಉಳ್ಕೊಳ್ಳುತ್ತೆ. ನಾವು ಮಾಡಿರೋದನ್ನು ಜನಗಳಿಗೆ ತಲುಪಿಸುವಂಥ ಕೆಲಸ ಮಾಡೋದು ನೀವುಗಳು. ಮನೆಗೂ ಮೊಬೈಲ್ಗೂ ತಲುಪಿಸುವಂಥ ಕೆಲಸ ನೀವು ಮಾಡಿರ್ತೀರ. ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ನನ್ನ ಕಡೆಯಿಂದ, ಹಾಗೆ ನನ್ನ ಸೂತ್ರಧಾರಿ ಸಿನಿಮಾ ತಂಡದಿಂದ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು.